ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತಮಿಳುನಾಡಿನ ಮುಖ್ಯಮಂತ್ರಿ MG ರಾಮಚಂದ್ರನ್ ಅಣ್ಣವ್ರ ಮನೆಗೆ ಬಂದು ಹೇಳಿದ್ದೇನು, ನಿನ್ನಂಥ ವ್ಯಕ್ತಿನ ನಾವೆಲ್ಲೂ ನೋಡೇ ಇಲ್ಲ, ಅದಕ್ಕೆ ನಿನಗೆ ಜನ ರಾಜ್ಕುಮಾರ ಅಂತ ಕರೀತಿದ್ದು. ಇದನ್ನು ಹೇಳಿದವರು ಯಾರು? ಬನ್ನಿ ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೆ ಮೊದಲು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಬನ್ನಿ ಇವತ್ತು ಆ ಘಟನೆ ಬಗ್ಗೆ, MGR ಮತ್ತು ಅಣ್ಣವರ ಒಂದು ನಡೆದಂಥ ಘಟನೆ ಬಗ್ಗೆ ಮಾತಾಡೋಣ. ಯಾರಿವನು? ನಿಮಗೆಲ್ಲ ಗೊತ್ತೇ ಇದೆ. ಯಾರಿವನು ಚಿತ್ರೀಕರಣದ ಸಮಯದಲ್ಲಿ ಒಂದು ಚಿಕ್ಕ ಘಟನೆ ನಡೆದೋಯ್ತು. ಅದು ಒಂದು ಕಪ್ಪು ಚುಕ್ಕೆ ಆಗೋಯ್ತು. ಯಾರೋ ಮಾಡಿದ ಒಂದು 5-6 ಜನ, ಒಂದು 10 ಜನ ಮಾಡಿದ ಒಂದು ಚಿಕ್ಕ ಘಟನೆಯಿಂದ ಇಡೀ ಕರ್ನಾಟಕನೇ ರೋಸೋಗಿತ್ತು. ಅದರಲ್ಲೂ ಅಣ್ಣವರು ಸಹ ರೋಸೋಗಿದ್ದರು. ಆ ಘಟನೆ ನಡೆದ ನಂತರ ಅಣ್ಣವರು ಮೌನವಾಗಿದ್ದರು. ಯಾವ ಥರ ಮೌನ ಅಂದರೆ, ಯಾರ ಹತ್ರನೂ ಮಾತಾಡ್ತಿದ್ದಿಲ್ಲ, ತನ್ನ ಪಾಡಕ್ಕೆ ತಾನು ಇದ್ಬಿಡ್ತಿದ್ರು. ಯಾವುದೇ ಥರದ ಒಂದು ಸಮಾಚಾರಗಳನ್ನು ಯಾರ ಜೊತೆನೂ ಮಾತಾಡದೆ ಸೈಲೆಂಟಾಗಿ ಅಣ್ಣವರು ಒಬ್ಬರೇ ಇದ್ಬಿಡ್ತಿದ್ರು. ಇದನ್ನೆಲ್ಲ ನೋಡ್ತಿದ್ದಂಥ ರಾಘಣ್ಣ ಒಂಥರ ವಿಚಲಿತ ಆಗಿದ್ರು. ಏನಾಗಿದ್ರು ಅಪ್ಪಾಜಿ, ಹಿಂಗೆ ಯಾಕಿದ್ದಾರೆ? ಈ ಒಂದು ಘಟನೆಯಿಂದ ನಮಗೆ ಇಷ್ಟೊಂದೆಲ್ಲ ಆಯ್ತು ಅಂತ ಒಂಥರ ರಾಘಣ್ಣ ತುಂಬ ತನ್ನ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು. ಅಣ್ಣವರು ಆವಾಗವಾಗ ರಾಘಣ್ಣನ ಹತ್ರ ಹೇಳೋರಂತೆ, ನೋಡ್ಕಂದ, ನಮ್ಮ ಸುತ್ತಮುತ್ತಲಿನಲ್ಲಿ, ನಮ್ಮ ಯೂನಿಟ್ನಲ್ಲಿ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಕೆಲಸಗಾರರಿದ್ದಾರಲ್ಲ, ನಾವು ಅವ್ರನ್ನ ಕೆಲಸಗಾರರು ಅಂತ ಕರಿತೀವಿ. ತಪ್ಪು. ಅವರೆಲ್ಲ ನಮ್ಮ ರಕ್ಷಕರು. ನೋಡು, ಮೊನ್ನೆ ಒಂದು ನಡೆದಂಥ ಘಟನೆ ಹೇಗಾಗಿತ್ತು. ಆಗ ನನ್ನನ್ನು ಕಾಪಾಡಿದವ್ರು ಯಾರು? ಅವರು ನನ್ನನ್ನು ಕಾಪಾಡದೇ ಇದ್ದಿದ್ದರೆ ಇವತ್ತು ನಾನು ಇರ್ತಿದ್ನ ಅಂತ ಹೇಳ್ಬಿಟ್ಟು ಅಣ್ಣವರು ಆಗಾಗ ರಾಘಣ್ಣನ ಹತ್ರ ಹೇಳ್ತಾ ಇದ್ರಂತೆ. ಅಣ್ಣವರ ಆ ರಕ್ಷಣೆ ಮಾಡಿದ ಜನಗಳಲ್ಲಿ ಹನುಮಂತು, ಶ್ರೀಧರು, ಯತಿರಾಜು, ಪ್ರಕಾಶ್ ಇವರು ಪ್ರಮುಖರಾಗಿದ್ದರು. ಆಗ ಅಣ್ಣವರು, ನೋಡು, ಈ 4 ಜನ ಯಾವ ಥರ ಅಂದರೆ ನಮಗೆ ಒಂಥರ ರಕ್ಷಕರಾದರು. ನಾವು ಅವ್ರನ್ನ ಕೆಲಸಗಾರರು ಅಂತ ಕರಿಬಾರ್ದು, ನಮ್ಮನ್ನು ಅವರು ಕಾಪಾಡಿದವರು, ಅವ್ರನ್ನ ನಾವು ರಕ್ಷಕರಂತ ಕರಿಬೇಕು ಅನ್ನೋ ಥರ ಮಾತುಗಳನ್ನ ಅವರು ಆಡೋ ಸ್ಟಾರ್ಟ್ ಮಾಡಿದ್ರಂತೆ. ಮತ್ತು ರಾಘಣ್ಣ ಅವಾಗವಾಗ ಹೇಳೋರು, ಅವ್ರ ಮನೆಯಲ್ಲಿ ಯಾವುದೇ ಕೆಲಸಗಾರರಾಗಲಿ, ಬಾರೋ ಇಲ್ಲಿ, ಹೋಗು ಇಲ್ಲಿ ಅನ್ನೋ ಮಾತೇ ಆಡಬಾರ್ದಿತ್ತಂತೆ ಅಣ್ಣವ್ರಿಗೆ. ಈ ಡ್ರೈವರ್ಗಳು ಯಾರು ಇದ್ದಾರೆ, ಡ್ರೈವರ್ ಬೈ ಅಂತ ಕರೆಯೋಂಗೆ ಇಲ್ವಂತೆ. ಕರೆದ್ರೆ ಅಣ್ಣವ್ರು ಎಲ್ಲೇ ಇದ್ದರೂ ಅವರು ಕೇಳಿಸ್ತಂದ್ರೆ ಬಂದು ಬೈದ್ಬಿಡ್ತಿದ್ರಂತೆ. ಅವ್ರು ನಂಗೆ ಕರಿಬಾರ್ದಪ್ಪ, ಅವರು ನಮ್ಮ ಥರ ಮನುಷ್ಯರೇ, ನೀವೇ ಅವ್ರೇನಾರು ನಮಗೆ ಬಾರ ಇಲ್ಲಿ ಅಂತ ನಮಗೆ ಕರೆದಾಗ ನಿಮಗೆ ಏನು ಕೋಪ ಬರುತ್ತೆ, ಹಾಗೆ ನಾವು ಅವ್ರನ್ನ ಕರೆದಾಗ ಅವ್ರ ತಂದೆ ತಾಯಿಗೂ ಕೋಪ ಬರೋಲ್ವಾ? ಅದಕ್ಕೆ ಯಾವುದೇ ಕೆಲಸಗಾರ ಅವ್ರಿಗೆ ಮರ್ಯಾದೆ ಕೊಟ್ಟು ನಾವು ಕರಿಬೇಕು ಅಂತ ಅಣ್ಣವರು ಹೇಳ್ತಾ ಇದ್ರಂತೆ. ಈ 4 ಜನ, ಹನುಮಂತು ಮತ್ತು ಶ್ರೀಧರು, ಯತಿರಾಜು, ಪ್ರಕಾಶ್, ಇವರೆಲ್ಲ ನಮ್ಮ ರಕ್ಷಕರು. ಇಂಥವ್ರನ್ನ ನಾವು ಗೌರವದಿಂದ ಕಾಣಬೇಕು, ನಮ್ಮ ಮನೆಯಲ್ಲಿ ಕೆಲಸದವ್ರನ್ನ ನಾವು ಗೌರವದಿಂದ ಕಾಣಬೇಕು ಅಂತ ಅಣ್ಣವ್ರು ಆಗಾಗ ರಾಘಣ್ಣಂಗೆ ಹೇಳ್ತಾ ಇದ್ರಂತೆ. ನೋಡಿ, ಎಂಥ ಒಂದು ಮಗುವಿನಂಥ ಮನಸ್ಸು ಅಣ್ಣವ್ರದ್ದು. ತನ್ನ ಜೊತೆಯಲ್ಲಿರೋರು, ತನ್ನ ಸುತ್ತಮುತ್ತ ಇರೋರು ಎಲ್ಲರೂ ನಮ್ಮಂತೆ ಅನ್ನೋ ಪ್ರೀತಿಸುವಂಥ ಗುಣ ಇರುವಂಥ ನಮ್ಮ ಪ್ರೀತಿಯ ಆರಾಧ್ಯ ದೇವ ಅಣ್ಣವರು. ಆ ಘಟನೆ ಬಗ್ಗೆ ಮುಂದೆ ಯಾರೂ ಸಹ ಎಲ್ಲೂ ಮಾತಾಡಬಾರ್ದು ಅಣ್ಣವ್ರು ಹೇಳಿದ್ದು. ಯಾರೂ ಎಲ್ಲೂ ಸಹ ಮಾತಾಡಬಾರ್ದು, ಮತ್ತು ಯಾರೂ ಸಹ ಆ ಘಟನೆಗೆ ಸೇಡು ತೀರಿಸ್ಕೊಳ್ಳುವಂಥ ಘಟನೆ ಮಾಡಬಾರ್ದು. ಈಗ ಅವ್ರು ಯಾರೋ 4 ಜನ ಬಂದು ನನಗೆ ಹೊಡೆದ್ರು ಅಂದ ತಕ್ಷಣ ನೀವೋಗಿ ಇನ್ಯಾರೋ ಒಂದು 100 ಜನಕ್ಕೆ ಬೇರೆ ಭಾಷಿಕರು ಹೊಡೆದಾಗ ಆಗ ಕೆಟ್ಟ ಹೆಸರು ಬರೋದು ಯಾರಿಗೆ? ಈ ನಿಮ್ಮ ರಾಜ್ಕುಮಾರನಿಗೆ. ನೋಡು, ರಾಜ್ಕುಮಾರಿಂದ ಇವತ್ತು ಈ ಕೆಲಸ ಆಯಿತು ಅನ್ನೋ ಮಾತು ಬರ್ತಿತ್ತು. ಅದಕ್ಕೇ ಅಣ್ಣವರು
ಈ ಘಟನೆನ ಇಲ್ಲೇ ಕೈ ಬಿಟ್ಬಿಡಬೇಕು, ಮುಂದಕ್ಕೆ ಈ ಘಟನೆ ಮರುಕಳಿಸಬಾರ್ದು. ಈ ಥರ ಸೇಡು ತೀರಿಸುವಂಥ ಕಾರ್ಯಕ್ರಮಗಳಾಗಲಿ ಏನೇ ಒಂದು ಪ್ರತಿಭಟನೆ ಆಗಲಿ ಮಾಡಬಾರ್ದು. ಇದನ್ನು ಮಾಡಿದ್ರೆ ನನಗೆ ತುಂಬ ಬೇಜಾರಾಗತ್ತೆ, ಇದರಿಂದ ನನಗೂ ತುಂಬ ಇದಾಗತ್ತೆ ಒಂಥರ ಅಂತೇಳ್ಬಿಟ್ಟು ಅಣ್ಣವರು ಅಭಿಮಾನಿಗಳತ್ತೂ ಮತ್ತು ರಾಘಣ್ಣನಂತೂ ಭಾಷೆ ತೊಗೊಂಡು ಇದ್ಯಾವುದೂ ಘಟನೆ ನಡೀಕೂಡ್ದು ಅಂತ. ನೋಡಿ, ಯಾರೋ ಒಬ್ಬರು ಮಾಡಿದಂಥ ಒಂದು ತಪ್ಪಿಗೆ ಅವತ್ತು ಇದ್ದಿದ್ದು ಕರ್ನಾಟಕದ ಸ್ಟೇಜ್ಗೆ ಇಡೀ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಪ್ರಭಾಷಕರು ಸಹ ಇರಬಾರ್ದಿತ್ತು, ಆಗ ಮಾಡಿಬಿಡ್ತಿದ್ರು ಅಭಿಮಾನಿಗಳು. ಆದರೆ ಅಣ್ಣವರು ಅವ್ರನ್ನೆಲ್ಲ ತಡೆದ್ರು. ಎಲ್ಲರೂ ನಮ್ಮಂತೆ ಮನುಷ್ಯರು, ಅವನ್ಯಾರೋ ಮಾಡ್ದ ಅಂದ್ಬಿಟ್ಟು ಇವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ಎಂಥ ಗುಣ ರೀ ಅಣ್ಣವ್ರದ್ದು. ಇದಕ್ಕೆ ನಾವು ಅವ್ರನ್ನ ಈ ನಾಡಿನ ಅವಿಭಾಜ್ಯ ಅಂಗ, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವು ಕರೆಯೋದು. ಘಟನೆ ನಡೆದಿದ್ದ ದಿನ MGR ಅವರು ಅಣ್ಣವ್ರ ಮನೆಗೆ ಬಂದಿರ್ತಾರೆ. ಅಣ್ಣವ್ರ ಮನೆಗೆ ಬಂದು, ದಯವಿಟ್ಟು ಕ್ಷಮಿಸ್ಬಿಡಿ ರಾಜ್ಕುಮಾರ್, ಇದು ನನಗೆ ಗೊತ್ತಾಗಿಲ್ಲ, ಈ ಥರ ಘಟನೆ ನಡೀತದೆ ಅಂತ. ಅವ್ರು ಯಾರು ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ನಾನು ಕೊಡಿಸ್ತೀನಿ. ಅದರ ವಿರುದ್ಧವಾಗಿ ನಾನು ಸರ್ಕಾರದಿಂದ ಏನೇನು ಆಗಬೇಕು ಎಲ್ಲ ನಾನು ಮಾಡಿಸ್ತೀನಿ. ನಿಮ್ಗೆ ಯಾವುದೇ ಥರದ ಒಂದು ತೊಂದರೆ ಆಗದ ಥರ ನಾನು ನೋಡ್ಕೊತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ಬಿಟ್ಟು MGR ಅವ್ರು ಕೇಳ್ತಾರೆ. ಆಗ ಅಣ್ಣವರು, ಬಿಟ್ಬಿಡಿ MGR ಅವರೇ, ಏನು ಮಾತು ನೋಡಿ, ಬಿಟ್ಬಿಡಿ MGR ಅವರೇ, ಬೇಡ, ಅವ್ರಿಗೆ ಕಠಿಣವಾದ ಶಿಕ್ಷೆ ನೀವು ಕೊಟ್ಟರೆ ಏನು ಪ್ರಯೋಜನ? ಈಗ ಅದರಿಂದ ಏನು ಉಪಯೋಗ ಇದೆ? ಅವರು ನಮ್ಮ ಮೇಲೆ ಹಲ್ಲೆ ಮಾಡಿರೋದು ಆಗೋಗಿದೆ, ಈಗ ನಾವು ಅವ್ರಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನ? ಯಾಕೆ ಈ ಜಗಳಗಳು? ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ದಯವಿಟ್ಟು ಅವ್ರು ಯಾರನ್ನೂ ನೀವು ಇದು ಮಾಡಬೇಡಿ. ಈಗ ನೀವು ಮಾಡಿದ್ರೆ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಮತ್ತೆ ಅಲ್ಲಿ ಇದಾಗೋದು, ಗಲಾಟೆ ಆಗೋದು, ಈ ಥರದ್ದೆಲ್ಲ ಆಗತ್ತೆ. ದಯವಿಟ್ಟು ಅದಕ್ಕೋಸ್ಕರನೇ ಈ ಎಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ. ಮುಂದೆ ಈ ಥರ ಆಗದೇ ಇರೋ ಥರ ನೋಡ್ಕೊಳ್ಳಿ. ನನಗೆ ಅಂತಲ್ಲ, ಯಾವುದೇ ಒಬ್ಬ ನಟನಿಗೂ ಸಹ ಈ ಥರ ಆಗದೇ ಇರೋ ಥರ ನೀವು ನೋಡ್ಕೊಳ್ಳಿ MGR ಅವರೇ ಅಂತ ಹೇಳ್ಬಿಟ್ಟು ಅಣ್ಣವರು MGR ಹತ್ರ ಹೇಳ್ತಾರೆ. ನೋಡಿ, ತನ್ನ ಮೇಲೆ ಹಲ್ಲೆ ಆಗಿದ್ರು, ತನ್ನನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು, ಅವ್ರಿಗೆ ಏನೂ ಮಾಡಬೇಡಿ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರಲ್ಲ ಅಣ್ಣವರು, ಇದೆಂತ ರೀ? ಇದಕ್ಕೆ ಹೇಳೋದು ಮಗುವಿನಂಥ ಮನಸ್ಸಿನ ರಾಜಕುಮಾರ ಅಂತ. ಆಗ MGR ಅವರು ಹೇಳಿದ ಮಾತು ಏನು ಗೊತ್ತಾ ನಿಮಗೆ? ಕರ್ನಾಟಕದ ಜನತೆ ನಿಮಗೇನಕ್ಕೆ ರಾಜಕುಮಾರ ಅಂತ ಕರೀತಾರೆ ಅಂದರೆ ಇದಕ್ಕೆ ಸ್ವಾಮಿ, ಇದಕ್ಕೇ ನಿಮ್ಮಲ್ಲಿರುವ ಈ ಮಗುವಿನ ಮನಸ್ಸಿಗೆ ನಿಮಗೆ ರಾಜಕುಮಾರ ಅಂತ ಕರೀತಾರೆ. ನಿಮ್ಮಂಥ ವ್ಯಕ್ತಿನ ನಾನು ನೋಡೇ ಇಲ್ಲ, ಮುಂದಕ್ಕೆ ಇನ್ನು 1000 ವರ್ಷ ಹೋದರೂ ನಿಮ್ಮಂಥ ವ್ಯಕ್ತಿನ ನಾನು ನೋಡೋಲ್ಲ ಅಂತ ಹೇಳ್ಬಿಟ್ಟು MGR ಅವರು ಹೇಳಿದರು. ನೋಡಿ, ಅಣ್ಣವರಂಥ ಮಗುವಿನ ಮನಸ್ಸು, ತನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರೂ ಅವ್ರನ್ನ ಕ್ಷಮಿಸಿ ಅಂತ ಹೇಳುವಂಥ ಒಂದು ದೊಡ್ಡ ಗುಣ ಇದೆ ನೋಡಿ, ಅದು ಯಾರಿಗೂ ಬರಲ್ಲ ರೀ. MGR ಅವರ ಹೊರತು ಅಣ್ಣವರ ಈ ಮಾತುಗಳನ್ನ ಕೇಳಿ ಅವರು ನಿನ್ನಂಥ ವ್ಯಕ್ತಿನ ನೋಡೇ ಇಲ್ಲ, ನಿನ್ನಂಥ ವ್ಯಕ್ತಿ ಇನ್ಮೇಲೆ ಸಿಗೋದೇ ಇಲ್ಲ ಅಂಥೇಳಿ ಅಣ್ಣವರವ್ರಿಗೆ ಕೈ ಮುಗಿದು ತಾವು ವಾಪಸ್ ಹೋಗ್ತಾರೆ. ನೋಡಿ, ಅಣ್ಣವ್ರ ಗುಣ ಎಂಥದ್ದು ಅಂತ. ಈ ಥರ ಸಾವಿರಾರು ಗುಣಗಳಿಂದನೇ ಅಣ್ಣವರು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿರೋದು. ಬನ್ನಿ ಸ್ನೇಹಿತರೆ, ಹೀಗೆ ಅಣ್ಣವರ ಇನ್ನೂ ಹಲವಾರು ವಿಚಾರಗಳನ್ನು ನನಗೆ ತಿಳಿದಿರೋ ವಿಷಯಗಳನ್ನ ನಾನು ಹೇಳ್ಕೊಂಡು ಇರ್ತೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಆ ಅಭಿಪ್ರಾಯನ ನಾನು ತೊಗೊಂಡು ಅದನ್ನು ತಪ್ಪಿದರೆ ತಿದ್ಕೊತೀನಿ, ನಿಮ್ಮ ಮುಂದಕ್ಕೆ ಹಾಗೆ ಸಾಕ್ತೀನಿ. ಸಿರಿಗೆನ್ನಡಂ ಕೆಳಗೆ, ಸಿರಿಗೆನ್ನಡಂ ಬಾಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.